NWKRTC ಅವರ ವೆರಿಫಿಕೇಷನ್ ನಡೀತಾ ಇದೆ. ಏಪ್ರಿಲ್ 18ನೇ ತಾರೀಕಿನಿಂದ ಮೇ 5ನೇ ತಾರೀಕುವರೆಗೂ ಒಂದು ವೆರಿಫಿಕೇಷನ್ ಲಿಸ್ಟ್ ಬಿಡುಗಡೆ ಮಾಡಲಾಗಿದೆ. 17,000 ಜನರ ಅಭ್ಯರ್ಥಿಗಳ ವೆರಿಫಿಕೇಷನ್ ನಡೀತಾ ಇದೆ. ಆಮೇಲೆ ಅವರ ಒಂದು ವೆರಿಫಿಕೇಷನ್ ಮುಗಿದ ಮೇಲೆ ಒಂದು ಟ್ರ್ಯಾಕ್ ಎಕ್ಸಾಮ್ ಕೂಡ ಇರುತ್ತದೆ. ಅದರ ನಂತರ ನಿಮಗೆ ಒಂದು ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗುವುದು. ಆ ಮೆಡಿಕಲ್ ಟೆಸ್ಟ್ ಯಾವ ರೀತಿ ಇರುತ್ತದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. NWKRTC ಆಗಲಿ ಅಥವಾ KSRTC ಆಗಲಿ ಅಥವಾ KKRTC ಅಥವಾ BMTCಯಲ್ಲಿ ಮೆಡಿಕಲ್ ಟೆಸ್ಟ್ ಯಾವುದೇ ರೀತಿಯಿಂದ ಲೈವ್ ಆಗಿ ಅವರು ಮೆಡಿಕಲ್ ಟೆಸ್ಟ್ ಮಾಡುವುದಿಲ್ಲ. ನೀವು ಒಂದು ಮೆಡಿಕಲ್ ಫಾರ್ಮ್ ತೆಗೆದುಕೊಂಡು ನಿಮ್ಮ ಒಂದು ಹತ್ತಿರದ ಡಾಕ್ಟ್ರ್ ಹತ್ತಿರ ಹೋಗಿ ಆಸ್ಪತ್ರೆಗೆ ಹೋಗಿ ನೀವು ಅಲ್ಲಿಂದ ನೀವು ಒಂದು ಮೆಡಿಕಲ್ ಟೆಸ್ಟ್ ಮಾಡಿಕೊಂಡು ಅದರ ಮೇಲೆ ಡಾಕ್ಟರ್ ಸೀಲ್ ಸಿಗ್ನೇಚರ್ ಮತ್ತು ಅಟೆಸ್ಟೆಡ್ ಮಾಡಿಕೊಂಡು ನೀವು ಯಾರೆಲ್ಲ ವೆರಿಫಿಕೇಷನ್ಗೆ ಹೋಗುತ್ತೀರಿ ಆಮೇಲೆ ಯಾವಾಗ ನಿಮಗೆ ಒಂದು ಮೆಡಿಕಲ್ ಟೆಸ್ಟ್ ಫಾರ್ಮ್ ತೆಗೆದುಕೊಂಡು ಕರೆಯುತ್ತಾರೆ ಆ ಸಂದರ್ಭದಲ್ಲಿ ನೀವು ಆ ಒಂದು ಫಾರ್ಮ್ ತೆಗೆದುಕೊಂಡು ಹೋಗಿ ಸಬ್ಮಿಟ್ ಮಾಡಿದರೆ ಆಯಿತು. ಯಾವುದೇ ರೀತಿಯಿಂದ ಲೈವ್ ಆಗಿ ನಿಮಗೆ ಮೆಡಿಕಲ್ ಟೆಸ್ಟ್ ಮಾಡುವುದಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಆಗಲಿ ಆರ್ಮಿ ಇಲಾಖೆಯಾಗಲಿ ಲೈವ್ ಆಗಿ ಅವರು ಒಂದು ಮೆಡಿಕಲ್ ಟೆಸ್ಟ್ ಮಾಡುತ್ತಾರೆ. ಆದರೆ ಸಾರಿಗೆ ಇಲಾಖೆಯಲ್ಲಿ ಯಾವುದೇ ರೀತಿಯ ಒಂದು ಲೈವ್ ಆಗಿ ಅವರು ಮೆಡಿಕಲ್ ಟೆಸ್ಟ್ ಮಾಡುವುದಿಲ್ಲ. ನೀವು ಡಾಕ್ಟರ್ ಹತ್ತಿರ ಹೋಗಿ ಮೆಡಿಕಲ್ ಟೆಸ್ಟ್ ಮಾಡಿಕೊಂಡು ನಿಮ್ಮ ಒಂದು ಮೆಡಿಕಲ್ ಪತ್ರವನ್ನು ನೀವು ಸಬ್ಮಿಟ್ ಮಾಡಿದರೆ ಸಾಕು. ಅದೇ ರೀತಿ ನಿಮ್ಮ ಒಂದು ದಾಖಲೆ ಪರಿಶೀಲನೆಯ ಸಂದರ್ಭದಲ್ಲೇ ಅವರು ದೈಹಿಕ ಪರಿಶೀಲನೆ ಕೂಡ ಮಾಡುತ್ತಾರೆ. ದೈಹಿಕ ಪರಿಶೀಲನೆ ಅಂದರೆ ನಿಮ್ಮ ಒಂದು ಹೈಟ್ ಮತ್ತು ವೇಟ್ ಅವರು ದಾಖಲೆ ಪರಿಶೀಲನೆಯ ಸಂದರ್ಭದಲ್ಲೇ ಅವರು ಹೈಟ್ ಮತ್ತು ವೇಟನ್ನು ಚೆಕ್ ಮಾಡುತ್ತಾರೆ. ನಿಮ್ಮ ಒಂದು ಎತ್ತರ ಪುರುಷರಿಗೆ 163 ಸೆಂಟಿಮೀಟರ್ ಇರಬೇಕು. ಅದೇ ರೀತಿ ಮಹಿಳೆಯರಿಗೆ 153 ಸೆಂಟಿಮೀಟರ್ ಎತ್ತರ ಇರಬೇಕು. ಅದೇ ರೀತಿ ನಿಮ್ಮ ಒಂದು ತೂಕ ಪುರುಷರಿಗೆ 55 kg ಮತ್ತು ಮಹಿಳೆಯರಿಗೆ 50 kg ತೂಕವನ್ನು ಹೊಂದಿರಬೇಕು. ಅದೇ ರೀತಿ ಮುಂದಿನ ದಿನದಲ್ಲಿ ಏನಾದರೂ ಮೆಡಿಕಲ್ ಟೆಸ್ಟ್ ಬಗ್ಗೆ ಹೊಸದಾಗಿ ಅಪ್ಡೇಟ್ ಬಂದರೆ ನಿಮಗೆ ಖಂಡಿತವಾಗಿ ತಿಳಿಸಿಕೊಡುತ್ತೇನೆ. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ.